ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪೌರತ್ವ ಕಾಯ್ದೆ ಜಾರಿಗೆ ತಡೆ ನೀಡಲಿಕ್ಕೆ ಸಾಧ್ಯವಿಲ್ಲ, ಅರ್ಜಿದಾರರಿಗೆ ಶಾಕ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪೌರತ್ವ ಕಾಯ್ದೆ ವಿರುದ್ಧ ಸಲ್ಲಿಕೆ ಆಗಿದ್ವು 59 ಅರ್ಜಿಗಳು. ಆಲ್ಮೋಸ್ಟ್ ಇಲ್ಲಿ ಸಂಸತ್ನಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಅಂಗೀಕಾರವಾದಂತಹ ಒಂದು ಕಾಯ್ದೆ, ಹಾಗೆ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಯಿತು. ಅದಾದ್ಮೇಲೆ ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಅನುಮೋದನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಇಂಥ ಒಂದು ಪ್ರಕರಣಗಳಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಅದೇ ರೀತಿಯಾಗಿ ಆಗಿದೆ. ಒಟ್ಟು 59 ಅರ್ಜಿಗಳ ವಿಚಾರಣೆ ಕೈಗೆತ್ತಿಕೊಂಡಿತ್ತು ಸುಪ್ರೀಂ ಕೋರ್ಟ್. ಎಲ್ಲ ಅರ್ಜಿದಾರರಿಗೂ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡುವಂತಹದ್ದು. ಸಿಎಎ ಸಂಬಂಧ ಕೇಂದ್ರಕ್ಕೂ ನೋಟಿಸ್ ಅನ್ನ ಜಾರಿ ಮಾಡಿದೆ. ಜನವರಿ 2ನೇ ವಾರದೊಳಗೆ ಪ್ರತಿಕ್ರಿಯೆಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಜನವರಿ 22ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಇಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ತಡೆಯನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್. ಈಗ ಆಲ್ರೆಡಿ ಸಿಎಎ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಸಿಎಬಿ ಇತ್ತು, ಅದು ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಇತ್ತು. ಅದಾದ್ಮೇಲೆ ಈಗ ಕಾಯ್ದೆಯಾಗಿ ರೂಪುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿ ಪರಿವರ್ತನೆ ಆಗಿದೆ. ಈ ಒಂದು ಸಿಎಎ ವಿರುದ್ಧ ಇಲ್ಲಿ ಕಾಂಗ್ರೆಸ್ ಸೇರಿದಂತೆ ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ದು, ಟೋಟಲ್ ಆಗಿ 59 ಅರ್ಜಿಗಳು ಸಲ್ಲಿಕೆ ಆಗಿದ್ದು. ಈ ಒಂದು ಕಾಯ್ದೆಗೆ ತಡೆಯನ್ನ ನೀಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದ್ವು. ಸೊ ಈಗ ಒಂದು ಕಾಯ್ದೆಗೆ ತಡೆಯನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್. ಪೌರತ್ವ ಕಾಯ್ದೆ ವಿರೋಧಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಸಾವಿರಾರು ಮುಸ್ಲಿಮರಿಂದ ಶಾಂತಿಯುತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾಸನದ ಪೆನ್ಷನ್ ಮೊಹಲ್ಲಾದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಲ್ಲರೂ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮೌಲ್ವಿಗಳು, ಹಿರಿಯ ಮುಸ್ಲಿಂ ಮುಖಂಡರು ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ವಿ. ಆಲ್ಮೋಸ್ಟ್ ಮುಸ್ಲಿಂ ಅಂಗಡಿಗಳನ್ನ ಬಾಗಿಲು ಮುಚ್ಚಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯಾಗಿ ಕ್ಯಾಬ್ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಕ್ಯಾಬ್ ಈಗ ಸಿಎಎ ಆಗಿ ಮಾರ್ಪಟ್ಟಿರುವಂತದ್ದು, ಕಾಯ್ದೆಯಾಗಿ ಮಾರ್ಪಟ್ಟಿದೆ. ಸೊ ಹೀಗಾಗಿ ಅದು ಸಿಎಎ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರುವಂತದ್ದು. ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮುಸ್ಲಿಂ ಸಾಕಷ್ಟು ಜನ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆಚರಣೆಯಲ್ಲೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಎಸ್ ಧರಣೇಶ್, ಆಲ್ಮೋಸ್ಟ್ ಸಂಸತ್ತಿನಲ್ಲಿ ಅನುಮೋದನೆ ಆಗಿ ಆ ಬಿಲ್ ಪಾಸ್ ಆದ್ಮೇಲೆ ರಾಷ್ಟ್ರಪತಿಗಳ ಅನುಮೋದನೆ ಕೂಡ ಸಿಕ್ಕಾದ್ಮೇಲೆ ಈ ಒಂದು ರೀತಿಯಾದಂತಹ ಕಾಯ್ದೆಗಳಿಗೆ ಇಂಟರ್ಫಿಯರ್ ಆಗೋದಿಲ್ಲ ಸುಪ್ರೀಂ ಕೋರ್ಟ್. ಅದೇ ರೀತಿಯಾಗಿ ಇವತ್ತು ತೀರ್ಪು ಕೂಡ ಬಂದಿರುವಂತದ್ದು. ಏನೆಲ್ಲ ವಾದ ಪ್ರತಿವಾದ ನಡೀತು, ನಂತರ ಏನ್ ಸೂಚನೆಯನ್ನ ಕೊಡ್ತು ಸುಪ್ರೀಂ ಕೋರ್ಟ್? ಪೌರತ್ವ ತಿದ್ದುಪಡಿ ಮಸೂದೆ ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕಾರ ಆಗಿದೆ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದು ಈಗ ಅದು ಕಾಯ್ದೆ ಸ್ವರೂಪವನ್ನು ಪಡ್ಕೊಂಡಿದೆ. ಈಗ ಇಡೀ ದೇಶಾದ್ಯಂತ ಈ ಕಾಯ್ದೆ ವಿರೋಧಿಸಿ, ಮೊದಲು ಮಸೂದೆ ವಿರೋಧಿಸಿ ನಡೀತಾ ಇತ್ತು, ಈಗ ಕಾಯ್ದೆ ವಿರೋಧಿಸಿ ಕೂಡ ಪ್ರತಿಭಟನೆಗಳು ನಡೀತಿದ್ದಾವೆ. ಅಫ್ಕೋರ್ಸ್ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ವಿವಿಧ ಸಮುದಾಯಗಳು, ಸಂಘಟನೆಗಳು ಸೇರಿದಂತೆ ಒಟ್ಟು 59 ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದ್ವು. ಈ 59 ಅರ್ಜಿಗಳನ್ನು ಒಟ್ಟು ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ವಿಚಾರಣೆಯನ್ನು ನಡೆಸಿತು. ವಿಚಾರಣೆಯನ್ನು ನಡೆಸಿ ಈಗ ಅಂದ್ರೆ ಈ ಎಲ್ಲ ಅರ್ಜಿಗಳ ಸಾರ ಏನಿತ್ತು ಅಂತಂದ್ರೆ, ಪ್ರಾರ್ಥನೆ ಏನಿತ್ತು ಅಂತಂದ್ರೆ, ಕೇಂದ್ರ ಸರ್ಕಾರ ತಂದಿರುವಂತಹ ಈ ತಿದ್ದುಪಡಿ ಹೊಸ ಕಾಯ್ದೆಗೆ ನೀವು ತಡೆ ಕೊಡಬೇಕು ಅಂತ. ಆದರೆ ಆ ರೀತಿ ತಡೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಮೂಲಕ ಏನೋ ಕೇಂದ್ರ ಸರ್ಕಾರಕ್ಕೆ ಇದು ಒಂದಂತದಲ್ಲಿ ಬಹಳ ದೊಡ್ಡ ಮುನ್ನಡೆ. ಆದರೆ ಇನ್ನೊಂದು ಬೆಳವಣಿಗೆಯಲ್ಲಿ ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ನೀಡಿದೆ. ನೀವು ಜನವರಿ 2ನೇ ವಾರದೊಳಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ, ಯಾಕೆ ಈ ಕಾಯ್ದೆ ತರ್ತಿದ್ದೀರಿ, ಇದರ ಉದ್ದೇಶ ಏನು ಮತ್ತು ಇದರ ಬೀರುವಂತಹ ಪರಿಣಾಮಗಳೇನು ಅನ್ನುವುದರ ಬಗ್ಗೆ ನೀವು ಸ್ಪಷ್ಟವಾದಂತಹ ಮಾಹಿತಿಗಳನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದೆ. ಜನವರಿ 2ನೇ ತಾರೀಕು ಒಳಗಡೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಸೊ ಆ ನಂತರದಲ್ಲಿ ಏನು ಕೇಂದ್ರ ಸರ್ಕಾರ ಸಲ್ಲಿಸುವಂತಹ ಪ್ರಮಾಣ ಪತ್ರದ ಆಧಾರದ ಮೇಲೆ ಮತ್ತೊಮ್ಮೆ ವಿಚಾರಣೆಯನ್ನು ನಡೆಸುತ್ತೆ ಸುಪ್ರೀಂ ಕೋರ್ಟ್. ಸಾಮಾನ್ಯವಾಗಿ
ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಏನೋ ಜಾರಿಯಾಗುವಂಥ ಕಾನೂನುಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಹಸ್ತಕ್ಷೇಪ ಮಾಡಲ್ಲ. ಆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಪರಾಮರ್ಶಿಸಿದ ಉದಾಹರಣೆಗಳು ಕೂಡ ಉಂಟು. ಅದು ಬಹಳ ವಿರಳ, ಆದರೆ ಉಂಟು. ಹಾಗಾಗಿ ಈ ಪ್ರಕರಣದಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದು ಬಹಳ ಮಹತ್ವದ್ದಾಗಿರುತ್ತೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಈಗ ಜನವರಿ 2ನೇ ತಾರೀಕೊಳಗೆ ಸಲ್ಲಿಸುವಂಥ ಪ್ರಮಾಣ ಪತ್ರದಲ್ಲಿ ಯಾವ್ಯಾವ ಅಂಶಗಳಿರ್ತವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯದ್ದಾಗಿರುತ್ತೆ. ಯಾಕೆಂದರೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು, ಇಷ್ಟೆಲ್ಲ ಪ್ರತಿಭಟನೆಗಳು ಆಗ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ನಾವು ಸಿದ್ಧ ಅಂತ. ಆ ಅಂಶಗಳನ್ನು ಪ್ರಮಾಣ ಪತ್ರದಲ್ಲಿ ಸಲ್ಲಿಸ್ತಾರಾ ಇಲ್ವಾ ಅನ್ನುವಂಥದ್ದು ಬಹುಶಃ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನು ಕೊಡಬಹುದು ಅಂತ ಅನಿಸುತ್ತೆ. ಜನವರಿ 22ಕ್ಕೆ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆಯನ್ನು ಮುಂದೂಡಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನೆರೆ ಸಂತ್ರಸ್ತರಿಗೆ ಸಾಮಗ್ರಿಗಳನ್ನ ನೀಡದಂತ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಸಂಗ್ರಹಿಸಿದ್ದಂತ ಸಾಮಗ್ರಿಗಳನ್ನ ವಿತರಿಸದೆ ಬೇಜವಾಬ್ದಾರಿಯನ್ನ ಅಂದ್ರೆ ನಿರ್ಲಕ್ಷ್ಯವನ್ನ ತೋರಲಾಗಿತ್ತು. ಸೊ ಹೀಗಾಗಿ ರೇಣುಕಾಚಾರ್ಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದೆ. ನಿರ್ಲಕ್ಷ್ಯ ತೋರಿದಂತ ಶಾಸಕರ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೌರ್ಯ ಸರ್ಕಲ್ ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಎಸ್, ಇದು ತಪ್ಪು ರೇಣುಕಾಚಾರ್ಯ ಅವರು ಮಾಡಿರುವಂತದ್ದು. ಯಾಕೆಂದ್ರೆ ಅವರ ಕಚೇರಿಯಲ್ಲಿ ನೆರೆ ಸಂತ್ರಸ್ತರಿಗೆ ಕೊಡಲಾಗಿದ್ದಂತಹ ಒಂದು ದವಸ ಧಾನ್ಯಗಳು ಇವೆಲ್ಲವನ್ನು ಕೂಡ ಅದೇ ರೀತಿಯ ಹಂಗೆ ಇಟ್ಕೊಂಡಿದ್ರು. ಸೊ ಹೀಗಾಗಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಎಸ್, ನೋಡ್ತಾ ಇದ್ದೀರಾ, ರೇಣುಕಾಚಾರ್ಯ ಅವರ ಭಾವಚಿತ್ರ ಇರುವಂತ ಮುಖವಾಡವನ್ನ ಧರಿಸಿ ಯಾವ ರೀತಿಯಾಗಿ ಅಣುಕಿಸುವಂತ ಪ್ರಯತ್ನ ನಡೆದಿದೆ ಅಂತ. ಅಂದ್ರೆ ಅಲ್ಲಿ ಕ್ಷಮೆ ಕೇಳುವ ರೀತಿಯಲ್ಲಿ ಆ ವ್ಯಕ್ತಿ ಬಸ್ಕಿಯನ್ನ ಹೊಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ರೇಣುಕಾಚಾರ್ಯ ಅವರ ಭಾವಚಿತ್ರವನ್ನ ಹಾಕೊಂಡು ಈ ರೀತಿಯಾಗಿ ಪ್ರತಿಭಟನೆಯನ್ನ ವಿನೂತನವಾಗಿ ಮಾಡಲಾಯಿತು. ರೇಣುಕಾಚಾರ್ಯನಿಗೆ ಅಗತ್ಯ ವಸ್ತುಗಳನ್ನು ನೀಡಿರುವ ರೇಣುಕಾಚಾರ್ಯನಿಗೆ ಮತ್ತಷ್ಟು ಅಪ್ಡೇಟ್ಸ್ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆದ್ರೆ